Hello dear students, in the last video we discussed types of sets. ಅದರಲ್ಲಿ empty set, singleton set, finite set, infinite set, equal set ಮತ್ತು equivalent set ಅನ್ನು ಡಿಸ್ಕಸ್ ಮಾಡಿದ್ವಿ. So here in this class I'm going to solve exercise 1.2 of first PUC. In that the first question is, which of the following are examples of null set? Null set ಅಂದ್ರೆ ನಿಮಗೆ ಈಗಾಗಲೇ ಗೊತ್ತು. A set is said to be null set or empty set or void set if it contains no element. ಯಾವುದೇ ಎಲಿಮೆಂಟ್ ಆ ಸೆಟ್ ಅಲ್ಲಿ ಇರಲ್ಲ, ಆ ರೀತಿ ಒಂದು ಸೆಟ್ ಅನ್ನು ನಾವೇನು ಕರಿತೀವಿ ಅಂದ್ರೆ ನಲ್ ಸೆಟ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾನೆ, ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2. ಸೆಟ್ ಆಫ್ ಆಡ್ ಅಂದ್ರೆ ಆಡ್ ನ್ಯಾಚುರಲ್ ನಂಬರ್ ಇರಬೇಕು, ಅದು 2 ಇಂದ ಡಿವೈಡ್ ಆಗ್ತಿರ್ಬೇಕು. ಸೊ ವಿಚ್ ಆರ್ ದ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2? 2 ಇಂದ ಡಿವೈಡ್ ಆಗಂತ ಯಾವ ಆಡ್ ನ್ಯಾಚುರಲ್ ನಂಬರ್ ಇದೆ? ದೇರ್ ಈಸ್ ನೋ ಸಚ್ ಆಡ್ ನ್ಯಾಚುರಲ್ ನಂಬರ್, ಸೊ ಇಟ್ ಈಸ್ an empty set. So first set is an empty set. First set ಏನಿದೆಯಲ್ಲ, this is an empty set. ಯಾಕಂದ್ರೆ there is no natural number, odd natural number which is divisible by 2. If it is divisible by 2, then it will be an even natural number. 2 ಇಂದ ಡಿವೈಡ್ ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ಅದು ಎಂಥ ನ್ಯಾಚುರಲ್ ನಂಬರ್ ಆಗಿರ್ತದೆ? ಈವನ್ ನ್ಯಾಚುರಲ್ ನಂಬರ್ ಆಗಿರ್ತದೆ. ಬಟ್ ಅವನು ಕೇಳ್ತಾ ಇರೋದು ಆಡ್ ನ್ಯಾಚುರಲ್ ನಂಬರ್ ಆಗಿರಬೇಕು ಮತ್ತು 2 ಇಂದ ಡಿವೈಡ್ ಆಗ್ತಿರ್ಬೇಕು ಅಂತ ಕೇಳ್ತಾನೆ. ಸೊ ಆ ರೀತಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ದ ನೆಕ್ಸ್ಟ್ ಒನ್, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್ ಅಂತ ಕೇಳ್ತಾನೆ. ಈವನ್ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ ಆಗಿರಬೇಕು ಮತ್ತು ಈವನ್ ನಂಬರ್ ಆಗಿರಬೇಕು. ಸೊ ಪ್ರೈಮ್ ನಂಬರ್ ಈವನ್ ನಂಬರ್ ಆಗಿರ್ಬೇಕಂದ್ರೆ ದೇರ್ ಈಸ್ ಓನ್ಲಿ ಒನ್ ಎಲಿಮೆಂಟ್ such that it is even and prime. ಪ್ರೈಮ್ ನಂಬರ್ ಮತ್ತು ಈವನ್ ನಂಬರ್ ಆಗಿರೋಂಥದ್ದು ಒಂದೇ ಒಂದು ಪ್ರೈಮ್ ನಂಬರ್. there is only one prime number which is even, it is 2. so all the prime numbers except 2 are odd numbers. so 2 ಗಿಂತಲೂ ದೊಡ್ಡದಿರೋಂಥ ಎಲ್ಲಾ ಪ್ರೈಮ್ ನಂಬರ್ಸ್ಗಳು ಕೂಡ ಆಡ್ ನಂಬರ್ಸ್, 2 ನ ಬಿಟ್ಟು. ಸೊ ಒಂದೇ ಒಂದು ಈವನ್ ನಂಬರ್ ಪ್ರೈಮ್ ನಂಬರ್ ಆಗಿರೋದು ಅಂತಂದ್ರೆ ಯಾವುದು ಅಂದ್ರೆ 2 ಅದು. ಸೊ ಇಟ್ ಈಸ್ ನಾಟ್ ನಲ್ ಸೆಟ್, ಇಟ್ ಈಸ್ ನಾಟ್ 5, ಇಟ್ ಈಸ್ ನಾಟ್ ನಲ್ ಸೆಟ್, but it is a singleton set. So it is singleton set. If we come to the third question ಗೆ ಬರೋದಾದ್ರೆ ಇಲ್ಲಿ ಹೇಳ್ತಾರೆ x such that x is a natural number and x is less than 5 and x is greater than 7 ಅಂತ ಹೇಳ್ತಾನೆ. ನಾನು ಇಲ್ಲಿ ಥರ್ಡ್ ಕ್ವಶನ್ ತಗೊಂಡಿದ್ದೀನಿ. ಇಲ್ಲಿ x is less than 5. ನೋಡಿ, ನಾನು ನ್ಯಾಚುರಲ್ ನಂಬರ್ಸ್ ಬರೀತೀನಿ. 1 2 3 4 5 6 7 ಸಾಕು. ಎಕ್ಸ್ ಈಸ್ ಲೆಸ್ ದೆನ್ 5. ಸೊ ನ್ಯಾಚುರಲ್ ನಂಬರ್ ಲೆಸ್ ದೆನ್ 5 ಆಗಿರಬೇಕು. ಸೊ ಲೆಸ್ ದೆನ್ 5 ಅಂದರೆ 1 2 3 4 ಬರ್ತದೆ. ಆ್ಯಂಡ್ ಎಕ್ಸ್ ಗ್ರೇಟರ್ ದ್ಯಾನ್ 7 ಆಗಿರಬೇಕು. ಗ್ರೇಟರ್ ದ್ಯಾನ್ 7 ಅಂತಂದರೆ 8 9 10. ಸೊ ಎರಡೂ ಆಗಿರಬೇಕು. 5ಗಿಂತಲೂ ಸಣ್ಣದು ಆಗಿರಬೇಕು, 7ಗಿಂತಲೂ ದೊಡ್ಡದು ಆಗಿರಬೇಕು ಅಂತಂದರೆ ದೇರ್ ಈಸ್ ನೋ ಸಚ್ ನ್ಯಾಚುರಲ್ ನಂಬರ್ ವಿಚ್ ಈಸ್ ಬೋತ್ ಲೆಸ್ ದೆನ್ 5 ಆ್ಯಂಡ್ ಗ್ರೇಟರ್ ದ್ಯಾನ್ 7. ಸೊ ಇಟ್ ಈಸ್ a null set. So third question ಇದೆಯಲ್ಲ, ಅದು null set. Now fourth question ಗೆ ಬಂದ್ರೆ, y such that y is a point common to any two parallel lines. ಯಾವುದೋ ಎರಡು ಪ್ಯಾರಲ್ ಲೈನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಎರಡು ಪ್ಯಾರಲಲ್ ಲೈನ್ಸ್. ಓಕೆ, ಇಲ್ಲೊಂದು ಪ್ಯಾರಲ್ ಲೈನ್ಸ್ ಡ್ರಾ ಮಾಡ್ತೀನಿ ನಾನು. ಕನ್ಸಿಡರ್ ದಿಸ್ ಒನ್ ಆ್ಯಂಡ್ ಅನದರ್ ಲೈನ್, ದಿಸ್ ಒನ್. I don't know whether they are parallel or not. Just imagine that they are parallel ಅಂತ ಅನ್ಕೊಳ್ಳಿ. ಎಸ್, ಎಲ್ ಮತ್ತು ಎಂ. ಇಲ್ಲಿ ನನಗೆ ಒಂದು ಪ್ರಾಬ್ಲಮ್ ಇದೆ. ಒಂದು ವೇಳೆ ಎರಡು ಪ್ಯಾರಲ್ ಲೈನ್ಸ್ಗಳೇನಾದರೂ ಇಂಟರ್ಸೆಕ್ಟಿಂಗ್ ಆಗಿರಲಿಲ್ಲ ಅಂತಂದ್ರೆ, ಇಂಟರ್ಸೆಕ್ಟಿಂಗ್ ಅಂದರೆ ಕೋಇನ್ಸೈಡ್ ಆಗಿರಲಿಲ್ಲ ಅಂತಂದ್ರೆ, ಆ ರೀತಿಯ ಪ್ಯಾರಲ್ ಲೈನ್ಸ್ಗಳ ಕಾಮನ್ ಪಾಯಿಂಟ್ ಏನಿರ್ತದೆ ಅಂತಂದ್ರೆ ನಲ್ ಸೆಟ್ ಆಗಿರ್ತದೆ. ಅಂದ್ರೆ ದೇರ್ ವಿಲ್ ಬಿ ನೋ ಕಾಮನ್ ಪಾಯಿಂಟ್. ಎರಡು ಪ್ಯಾರಲ್ ಲೈನ್ಸ್ಗಳು ಕೋಇನ್ಸೈಡ್ ಆಗಿಲ್ಲ ಅಂತಂದ್ರೆ ದೇರ್ ಇಸ್ ನೋ ಕಾಮನ್ ಪಾಯಿಂಟ್ ಇನ್ ಬೋತ್ ದ ಲೈನ್ಸ್. ಸೊ ದಟ್ ಸೆಟ್ ವಿಲ್ ಬಿ ಎ ನಲ್ ಸೆಟ್. ಆದ್ರೆ ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಕೂಡ ಇದೆ. ಎರಡು ಲೈನ್ಗಳು ಕೋಇನ್ಸೈಡ್ ಆಗಿದ್ದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಲೈನ್ ನಾನು ಇದು ತಗೊಳ್ತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಲೈನ್, ಸೇ ಇಟ್ ಈಸ್ ಎಲ್. ಇದಕ್ಕೆ ಹೆಸರು ಕೊಡ್ತೀನಿ ನಾನು, ಎಲ್ ಅಂತ ಹೆಸರು ಕೊಟ್ಟೆ ಅಂತ ಅನ್ಕೊಳ್ಳೋಣ. ಎಲ್ ಅಂತ ಹೆಸರು ಕೊಟ್ಟೆ. ವೇಟ್, ದಿಸ್ ಇಸ್ ಎಲ್. ಇನ್ನೊಂದು ಲೈನ್ ನಾನು ತಗೊಂಡೆ ಅಂತ ಅನ್ಕೊಳ್ರಿ,
ಇನ್ನೊಂದು ಲೈನನ್ನು ನಾನೇನಾದರೂ ಇದರ ಮೇಲೇ ಡ್ರಾ ಮಾಡಿದರೆ, ಇಫ್ ಐ ಡ್ರಾ ಅನದರ್ ಲೈನ್ such that it coincides the line L. ಸೊ ನೋಡಿ, ಎಲ್ ಮೇಲೆ ಕೋಇನ್ಸೈಡ್ ಆಗೋ ಥರನೇ ನಾನು ಒಂದು ಲೈನನ್ನು ಡ್ರಾ ಮಾಡಿದ್ರೆ, ದೆನ್ ದಿಸ್ ಈಸ್ ಆಲ್ಸೋ ದೀಸ್ ಟೂ ಲೈನ್ಸ್. ಒಂದು ವೇಳೆ ನಾನು ಇದಕ್ಕೆ ಫಾರ್ ಎಕ್ಸಾಂಪಲ್ ಎಮ್ ಅಂತ ಕೊಟ್ಟೆ ಅಂತ ಅನ್ಕೊಳ್ಳೋಣ, ಇದಕ್ಕೆ ಹೆಸರು ಅಂತ ಕೊಡ್ತೀನಿ, ಈ ಲೈನ್ಗೆ ನಾನು ಎಮ್ ಅಂತ ಕೊಡ್ತೀನಿ. ಎಲ್ ಈಸ್ ವೈಟ್ ಲೈನ್ ಆ್ಯಂಡ್ ಎಮ್ ಈಸ್ ಬ್ರೌನ್ ಲೈನ್. ಬೋತ್ ದ ಲೈನ್ಸ್ ಆರ್ ಕೋಇನ್ಸೈಡಿಂಗ್. ದೆನ್ ಆಲ್ಸೋ ವಿ ಸೇ ದಟ್ ದೋಸ್ ಟು ಲೈನ್ಸ್ ಆರ್ ಪ್ಯಾರಲಲ್. ಈ ರೀತಿ ಎರಡೂ ಲೈನ್ಗಳು ಕೋಇನ್ಸೈಡ್ ಆದರೂ ಕೂಡ ಪ್ಯಾರಲ್ ಅಂತ ಕರಿತೀವಿ. ಕೋಇನ್ಸೈಡ್ ಆಗದೇನೆ ಈ ರೀತಿ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗ್ತಿದ್ರು ಕೂಡ ಪ್ಯಾರಲ್ ಅಂತ ಕರಿತೀವಿ. ಬಟ್ ಅಕಾರ್ಡಿಂಗ್ ಟು ಮೈ ವಿಷನ್, ಅಕಾರ್ಡಿಂಗ್ ಟು ಮೈ ವ್ಯೂ, ಐ ಥಿಂಕ್ ದಟ್ ದಿಸ್ ಈಸ್ ಅಕಾರ್ಡಿಂಗ್ ಟು ದಿಸ್ ಸಿಚುವೇಶನ್. ಅಂದ್ರೆ ಇಲ್ಲೇನು ಕೊಟ್ಟಿದ್ದಾನಲ್ಲ, ಅಲ್ಲಿ ಕೋಇನ್ಸೈಡ್ ಆಗದೇನೆ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗ್ತಿರೋಂಥ ಲೈನ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತ ನನಗನ್ನಿಸ್ತದೆ. ಇಫ್ ನಾಟ್, then there are infinite number of points common to both the lines. ಒಂದು ವೇಳೆ ಕೋಇನ್ಸೈಡ್ ಆಗಿಬಿಟ್ಟು ಅಂತಂದ್ರೆ ಇನ್ಫೈನೈಟ್ ಪಾಯಿಂಟ್ಸ್ಗಳು ಸಿಕ್ಬಿಡ್ತವೆ. ಕೋಇನ್ಸೈಡ್ ಆಗಲಿಲ್ಲ ಅಂತಂದ್ರೆ, ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗ್ತಾ ಇದ್ದು ಎರಡು ಪ್ಯಾರಲ್ ಲೈನ್ಸ್ ಅಂತಂದ್ರೆ, then we can say that there is no point common to both the lines, so that collection will be null set. ಸೊ ಈ ಒಂದು ಆಂಗಲ್ ಇಂದ ಒಂದು ಥಿಂಕ್ ಮಾಡಿರ್ಬೇಕು ಅಂತ ನನಗನ್ನಿಸ್ತದೆ. ಸೊ ಇಟ್ ಈಸ್ null set ಅಂತ ಟ್ರೀಟ್ ಮಾಡ್ಬೋದು. ಓಕೆ, now let me move towards next question. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್? ಯಾವ ಸೆಟ್ ಫೈನೈಟ್, ಯಾವ ಸೆಟ್ ಇನ್ಫೈನೈಟ್ ಅಂತ ನಾವಿಲ್ಲಿ ಡಿಸೈಡ್ ಮಾಡಬೇಕು. ಫಸ್ಟ್ ಕ್ವಶನ್, ದ ಸೆಟ್ ಆಫ್ ಮಂತ್ಸ್ ಆಫ್ ಎ ಇಯರ್. ಒಂದು ವರ್ಷದಲ್ಲಿರ್ತಕ್ಕಂಥ ಮಂತ್ಗಳು ಅಂತ ಹೇಳ್ತಾನೆ. ಯಾವ್ಯಾವ ಬರ್ತವೆ? ಸೊ ವಿ ನೋ ದಟ್ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಫೈನಲಿ ವಿ ಗೆಟ್ December. So there are 12 months in the year, in any year. There are 12 months in a year. So it has finite number of elements. So this set is a finite set. It is a finite set. This is a finite set. If I consider the second set having elements 1, 2, 3 and so on. So on ಅಂತಂದ್ರೆ there is no end at all. ಸೊ ನೆಕ್ಸ್ಟ್ ನಂಬರ್ 4 ಬರ್ತಿರ್ತದೆ, 5 ಬರ್ತಿರ್ತದೆ, 6 ಬರ್ತಿರ್ತದೆ. ಸೊ ಇಟ್ ಕಂಟೈನ್ಸ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ಫೈನೈಟ್ ಸೆಟ್. ಸೊ ಇದು ಎಂಥ ಸೆಟ್ ಆಗಿರ್ತದೆ? ಇನ್ಫೈನೈಟ್ ಸೆಟ್ ಆಗಿರ್ತದೆ. ಇಫ್ ಐ ಮೂವ್ ಟುವರ್ಡ್ಸ್ ದ ಥರ್ಡ್ ಕ್ವಶನ್ ಅಲ್ಲಿ ಏನಂತ ಇದೆ ಅಂತಂದ್ರೆ, ಇಲ್ಲೂ ಕೂಡ 1, 2, 3ನೇ ಇರೋದು, ಬಟ್ ದೇರ್ ಈಸ್ ಎಂಡ್ ಫಾರ್ ದ ಕಲೆಕ್ಷನ್. 100 ವರೆಗೆ ಮಾತ್ರ ಕಲೆಕ್ಟ್ ಮಾಡಿ ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಸೊ 100 ಒಂದು ಸ್ವಲ್ಪ ದೊಡ್ಡ ನಂಬರ್ ಆಯ್ತಲ್ಲ ಸರ್. ನಾಟ್ ಓನ್ಲಿ 100 ಬದಲಿಗೆ ಅಲ್ಲಿ 1000 ಇದ್ರು ಅಷ್ಟೇ, ಲ್ಯಾಕ್ ಇದ್ರು ಅಷ್ಟೇ, ಕರೋಡ್ ಇದ್ರು ಅಷ್ಟೇ, ಎಷ್ಟಾದ್ರೂ ಇರಲಿ, ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಫೈನೈಟ್ ಸೆಟ್. ಇದನ್ನ ನಾವು ಫೈನೈಟ್ ಸೆಟ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಈ 10ನ ಪವರ್ಸ್ನ ಕಲೆಕ್ಟ್ ಮಾಡ್ತಾ ಹೋದ್ವಿ ಅಂತ ಅನ್ಕೊಳ್ಳೋಣ. 10 square, 10 cube and so on. 10 to the power of ಹಿಂಗೆ 10 ಈ ರೀತಿ ನಾವೇನಾದ್ರೂ ಪವರ್ಸ್ನ ರೈಸ್ ಮಾಡ್ತೇವೆ. ಸಪೋಸ್ ಇದು ಒಂದು 10 ಟೈಮ್ಸ್ ಇದೆ ಅಂತ ಅನ್ಕೊಳ್ಳೋಣ. 10 ಟೈಮ್ಸ್ ಈ ರೀತಿ ರೈಸ್ ಮಾಡಿದ್ರು ಕೂಡ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಫೈನೈಟ್ ಸೆಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಫೈನಲ್ ಆಗಿ ಒಂದು ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ ಇದೆ ಇಲ್ಲಿ. ಇದನ್ನು ನಾನು ಕೌಂಟ್ ಮಾಡೋಕ್ಕೆ ಬರದೇ ಇರೋದು ಇದು ನನ್ನ ದೌರ್ಬಲ್ಯ, ಇದು ನನ್ನ ಡಿಫಿಷಿಯನ್ಸಿ. ಆದರೆ ದೇರ್ ಇಸ್ ಅ ನಂಬರ್. ಸೊ ಒಂದು ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಹಾಗಾಗಿ ಇದನ್ನು ಕೂಡ ನಾವು ಫೈನೈಟ್ ಸೆಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ನನಗೆ ಇದು ಕೌಂಟ್ ಮಾಡಕ್ಕೆ ಬರಲಿಲ್ಲ ಅನ್ನೋ ಮಾತ್ರಕ್ಕೆ ಅದನ್ನ ಇನ್ಫೈನೈಟ್ ಅಂತ ಟ್ರೀಟ್ ಮಾಡೋದಲ್ಲ, ಬಟ್ ಇಟ್ ಇಸ್ ಅ ಫೈನೈಟ್ ಸೆಟ್. ಫೋರ್ತ್ ಒನ್, ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಗ್ರೇಟರ್ ದೆನ್ 100. ಸೊ 100ಗಿಂತಲೂ ದೊಡ್ಡದಿರಂತ ಪಾಸಿಟಿವ್ ಇಂಟಿಜರ್ಸ್ ಯಾವುದಿದೆಯಪ್ಪ? 101, 102, 103 and so on. So there are infinite number of positive integers greater than 100. So it is infinite set. It is an infinite set. Next question, set of prime numbers less than 99. 99 ಗಿಂತಲೂ ಕಡಿಮೆ ಇರೋಂಥ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೇನೆ. We can collect them. 2, 3, 5, 7
and so on. And there is a largest prime number. I think it is 97. 97 is the largest prime number. I don't know whether it is prime or not. Just you once you verify this. So there is a finite number of elements in this set, so it is a finite set. It is a finite set. Now let me move towards the next question. The question is, state whether each of the following set is finite or not. Set of lines which are parallel to x axis. x axis ಗೆ ಪ್ಯಾರಲ್ ಆಗಿರಂತ ಲೈನ್ಸ್ ಗಳ ಕಲೆಕ್ಷನ್ ಅಂತ ಹೇಳ್ತಾನೆ. ಸೊ ಎಕ್ಸ್ ಆಕ್ಸಿಸ್ ಗೆ ಯಾವ ಯಾವ ಲೈನ್ಸ್ ಗಳು ಪ್ಯಾರಲ್ ಆಗಿರ್ತದೆ, ಎಷ್ಟು ಲೈನ್ಸ್ ಗಳು ಪ್ಯಾರಲ್ ಆಗಿರ್ತದೆ ಅಂತಂದ್ರೆ, ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಆಸ್ ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಗೆ ಎಷ್ಟು ಲೈನ್ಸ್ ಪ್ಯಾರಲ್ ಆಗಿರ್ತವೆ? ಸೊ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಗಳನ್ನು ನೀವು ಇಲ್ಲಿ ಪ್ಯಾರಲ್ ಆಗಿ ಡ್ರಾ ಮಾಡಬಹುದು. ಸೊ ದ ಫಸ್ಟ್ ಸೆಟ್ ಈಸ್ an example for infinite set. ಇದು infinite set ಗೆ the example ಆಗಿರ್ತದೆ. The second set is the set of letters in the English alphabet. ಯಾವ ಯಾವ ಲೆಟರ್ಸ್ ಇದೆ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಅಂತಂದ್ರೆ, ನೀವು ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಆದ್ರೂ ಕನ್ಸಿಡರ್ ಮಾಡಿ ಅಥವಾ ಸ್ಮಾಲ್ ಲೆಟರ್ಸ್ ಆದ್ರೂ ಕನ್ಸಿಡರ್ ಮಾಡಿ. A, B, C and so on up to Z. So there are 26 letters in English alphabet. It is a definite number. So it is a finite set. It is a finite set. And the third question is the set of numbers which are multiple of 5. 5 ನ multiples ಅಂತ ಹೇಳ್ತಾನೆ. So ಯಾವ್ದಿದೆ 5 ನ multiples? They are 5, 10, 15 and so on. ಮತ್ತೆ 50 ಗೆ ಎಂಡ್ ಮಾಡಬಾರ್ದು, ಅದರ ನೆಕ್ಸ್ಟ್ ಕೂಡ ಮಲ್ಟಿಪಲ್ಸ್ ಆಫ್ 5 ಸಿಗ್ತದೆ. ಲೈಕ್ 55, 60, 65 and so on. ಸೊ ಅನ್ಲಿಮಿಟೆಡ್ ಇನ್ಫೈನೈಟ್ ನಂಬರ್ಸ್ ವರ್ಗೂ ಕೂಡ ಮಲ್ಟಿಪಲ್ಸ್ ಆಫ್ 5 ಸಿಗ್ತಾನೇ ಇರ್ತದೆ. ಸೊ ಇದು ಕೂಡ ಎಂತ ಸೆಟ್ ಆಗಿರ್ತದೆ ಅಂದ್ರೆ ಇನ್ಫೈನೈಟ್ ಸೆಟ್ ಆಗಿರ್ತದೆ. ಸೊ ಇಟ್ ಈಸ್ ಆಲ್ಸೋ an infinite set. Similarly, fourth one, the set of animals living on earth. ಸೊ ನಮಗೆ ಕೌಂಟ್ ಮಾಡಕ್ ಆಗದೆ ಇರ್ಬೋದು, ಆದ್ರೆ ದೇರ್ ಇಸ್ ಅ ಡೆಫಿನೆಟ್ ನಂಬರ್, ಅದೊಂದು ಡೆಫಿನೆಟ್ ನಂಬರ್ಸ್ ಅಲ್ಲಿ ಇರ್ತವೆ. ಸೊ ಇಟ್ ಈಸ್ ಫೈನೈಟ್ ಸೆಟ್. ನಂಬರ್ ಮೇ ಬಿ ವೆರಿ ಲಾರ್ಜ್, ನಮಗೆ ಕೌಂಟ್ ಮಾಡಕ್ ಆಗದೆ ಇರೋಂಥ ದೊಡ್ಡ ನಂಬರ್ ಆಗಿರ್ಬೋದು, ಆದ್ರೆ ಅದು ಒಂದು ಡೆಫಿನೆಟ್ ನಂಬರ್ಸ್ ಅಲ್ಲೇ ಇರ್ತದೆ, ಹಾಗಾಗಿ ಅದು ಫೈನೈಟ್ ಸೆಟ್ ಆಗಿರ್ತದೆ. ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಆರಿಜಿನ್ ಇಂದ ಯಾವ್ಯಾವ ಸರ್ಕಲ್ಗಳು ಪಾಸ್ ಆಗಿ ಹೋಗ್ತವೆ ಅಂತ ಹೇಳ್ತಾನೆ. ಕನ್ಸಿಡರ್ ದಿಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಇದು ಆರಿಜಿನ್ ಅಂತ ನಾವು ಟ್ರೀಟ್ ಮಾಡೋದಾದ್ರೆ, ಈ ಆರಿಜಿನ್ ಇಂದ ಎಷ್ಟು ಸರ್ಕಲ್ಗಳು ಪಾಸ್ ಆಗ್ತವೆ? ಯು ಕ್ಯಾನ್ ಡ್ರಾ ಇನ್ಫೈನ್ ನಂಬರ್ ಆಫ್ ಸರ್ಕಲ್ಸ್. ಈ ರೀತಿ ಇನ್ಫೈನ್ ನಂಬರ್ ಆಫ್ ಸರ್ಕಲ್ಸ್ ಗಳನ್ನು ನೀವು ಡ್ರಾ ಮಾಡಬಹುದು ಇನ್ ಎನಿ ಡೈರೆಕ್ಷನ್, ಯಾವ ಡೈರೆಕ್ಷನ್ ಆದ್ರೂ ಆಗಿರ್ಬೋದು. ಇನ್ಫೈನ್ ನಂಬರ್ ಆಫ್ ಸರ್ಕಲ್ಸ್ ಅನ್ನ ನೀವು ಡ್ರಾ ಮಾಡಬಹುದು. ಆದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂತಂದ್ರೆ, 3 ಪಾಯಿಂಟ್ಗಳು ಏನಾದ್ರೂ ಕೊಟ್ಟಿದ್ದ ಒಂದು ಪ್ಲೇನ್ ಮೇಲೆ ಅಂತಂದ್ರೆ, ಸೊ ಹೌ ಮೆನಿ ಸರ್ಕಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಸಚ್ ಎ ವೇ ದಟ್ ಸರ್ಕಲ್ ಪಾಸಸ್ ಥ್ರೂ ದೀಸ್ 3 ಪಾಯಿಂಟ್ಸ್ ಅಂತಂದ್ರೆ ದೇರ್ ಈಸ್ ಅ ಯುನಿಕ್ ಸರ್ಕಲ್. 3 ಪರ್ಟಿಕ್ಯುಲರ್ ಪಾಯಿಂಟ್ಸ್ ಗಳು ಕೊಟ್ಟಿದ್ರೆ ಅಲ್ಲಿ ಒಂದೇ ಒಂದು ಯೂನಿಟ್ ಸರ್ಕಲ್ 3 ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ತದೆ. ಸೊ 1 ಪಾಯಿಂಟ್ ಕೊಟ್ಟಿದ್ರೆ ಇನ್ಫೈನ್ ನಂಬರ್ ಆಫ್ ಸರ್ಕಲ್ಸ್ ಪಾಸ್ ಆಗಿ ಹೋಗ್ತವೆ. 2 ಪಾಯಿಂಟ್ ಕೊಟ್ಟಿದ್ರೆ ಇನ್ಫೈನ್ ನಂಬರ್ ಆಫ್ ಸರ್ಕಲ್ಸ್ ಪಾಸ್ ಆಗಿ ಹೋಗ್ತವೆ. ಅದರ 3 ಪಾಯಿಂಟ್ಗಳು ಏನಾದ್ರು ಕೊಟ್ಟಿದ್ರೆ ದೇರ್ ವಿಲ್ ಬಿ ಎ ಯೂನಿಟ್ ಸರ್ಕಲ್ ಪಾಸಿಂಗ್ ಥ್ರೂ ಆಲ್ ದ 3 ಪಾಯಿಂಟ್ಸ್. ಸೊ ಇಟ್ ಈಸ್ ಅನ್ ಇನ್ಫೈನೈಟ್ ಸೆಟ್. ಇಲ್ಲಿ ಒಂದೇ ಒಂದು ಪಾಯಿಂಟ್ ಯಾವ್ದದು ಆರಿಜಿನ್ ಕೊಟ್ಟಿರೋದ್ರಿಂದ ಇದು ಇನ್ಫೈನೈಟ್ ಸೆಟ್ ಆಗಿರ್ತದೆ. ಇಟ್ ಈಸ್ ಇನ್ಫೈನೈಟ್ ಸೆಟ್. ನೌ ಲೆಟ್ ಮಿ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಕ್ವಶನ್. ದ ಫೋರ್ತ್ ಕ್ವಶನ್ ಈಸ್, ಇನ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಎ ಈಕ್ವಲ್ ಟು ಬಿ ಆರ್ ನಾಟ್. ಎ ಮತ್ತು ಬಿ ಗಳು ಈಕ್ವಲ್ ಇದಾವ ಇಲ್ಲ ಅಂತ ಹೇಳ್ಬೇಕು. ಫಸ್ಟ್ ಕ್ವಶನ್ ಏನಿದೆ ನೋಡಿ. ಫಸ್ಟ್ ಒನ್, ಎ ಈಕ್ವಲ್ ಟು ಎ ಬಿ ಸಿ ಡಿ ಇದೆ. ಎ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಅಂಡ್ ಬಿ ಈಕ್ವಲ್ ಟು ಡಿ ಸಿ ಬಿ ಎ. ನಂಬರ್ ಆಫ್ ಎಲಿಮೆಂಟ್ಸ್ ನೋಡಿ. ಫಸ್ಟ್ 1, 2, 3, 4. ಸೊ ಎ ಸೆಟ್ ಅಲ್ಲಿ 4 ಎಲಿಮೆಂಟ್ಸ್ ಇದೆ. ಬಿ ಸೆಟ್ ಅಲ್ಲಿ 1, 2, 3, 4. ಸೊ ಎ ಮತ್ತು ಬಿ ನಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಆಮೇಲೆ ಎ ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ನೋಡೋಣ. ಎ ಸೆಟ್ ಅಲ್ಲಿ ಎ ಇದೆ, ಇಲ್ಲೊಂದು ಎ ಇದೆ, ಬಿ ಇದೆ, ಇಲ್ಲಿ ಬಿ ಇದೆ, ಸಿ, ಸಿ, ಡಿ, ಡಿ. ಸೊ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಜೊತೆಗೆ ಸೇಮ್ ಎಲಿಮೆಂಟ್ಸ್ ಇರೋದ್ರಿಂದ we can conclude that A is equal to B. Here in the first situation A is equal to B. Second situation ನೋಡೋಣ. ಇಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, 4, 8, 12, 16. There are 4 elements
In the set B also there are 4 elements. So first condition valid. ಸೊ ನೋಡಿ, ಎರಡು ಕಂಡೀಷನ್ ಯಾವುದೇ ಒಂದು ಕಂಡೀಷನ್ ಫೇಲ್ ಆದರೂ ಕೂಡ ನಾವು ಈಕ್ವಲ್ ಅಂತ ಹೇಳಕ್ಕಾಗಲ್ಲ. ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಲಿಲ್ಲ ಅಂದ್ರೂ ಕೂಡ ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂತ ಹೇಳ್ತೀವಿ. ಸೇಮ್ ಎಲಿಮೆಂಟ್ಸ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ವೇರಿ ಆದ್ರೂ ಕೂಡ ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂತ ಹೇಳ್ತೀವಿ. ಇಲ್ಲಿ ನೋಡೋಣ, ಫಸ್ಟ್ ಕಂಡೀಷನ್ ವ್ಯಾಲಿಡ್ ಆಯಿತು. ಎ ನ ಸೆಟ್ ಅಲ್ಲಿ 4 ಎಲಿಮೆಂಟ್ಸ್, ಬಿ ನ ಸೆಟ್ ಅಲ್ಲಿ 4 ಎಲಿಮೆಂಟ್ಸ್ ಇದೆ. ನಾವು ಅಬ್ಸರ್ವ್ ದ ಎಲಿಮೆಂಟ್ಸ್ 4 ಇದೆ ಇಲ್ಲಿ. ಹಿಯರ್ ವಿ ಹ್ಯಾವ್ 4. ಇಲ್ಲೂ ಕೂಡ 4 ಇದೆ ಸೆಟ್ ಬಿ ನಲ್ಲಿ. ಸೆಟ್ ಎ ನಲ್ಲಿ 8 ಇದೆ, ಸೆಟ್ ಬಿ ನಲ್ಲಿ ಕೂಡ 8 ಇದೆ. ಸೆಟ್ ಸಿ ನಲ್ಲಿ ಎ ನಲ್ಲಿ 12 ಇದೆ, ಬಟ್ ಸೆಟ್ ಬಿ ನಲ್ಲಿ 12 ಇಲ್ಲ. ಸೊ ಬೇರೆ ಯಾವ ಎಲಿಮೆಂಟ್ ಅನ್ನು ಕೂಡ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಹಿಯರ್ ಇಟ್ ಸೆಲ್ಫ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎ ಇಸ್ ನಾಟ್ ಈಕ್ವಲ್ ಟು ಬಿ. ಯಾಕಂದ್ರೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬಹುದು, ಆದರೆ ಸೆಕೆಂಡ್ ಕಂಡೀಷನ್ ಹೋಲ್ಡ್ ಆಗಲಿಲ್ಲ. ಯಾವುದು ಸೆಕೆಂಡ್ ಕಂಡೀಷನ್? ಸೇಮ್ ಎಲಿಮೆಂಟ್ಸ್ ಇರಬೇಕು ಅಂತ ಹೇಳಿದ್ದು, ಬಟ್ ಇಲ್ಲಿ ಸೇಮ್ ಎಲಿಮೆಂಟ್ಸ್ ಇಲ್ಲ, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಸೊ ಎ ಇಸ್ ನಾಟ್ ಈಕ್ವಲ್ ಟು ಬಿ ಇನ್ ದ ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ಗೆ ಬರೋದಾದ್ರೆ ಎ ಈಕ್ವಲ್ ಟು 2, 4, 6, 8, 10 ಅಂತ ಹೇಳ್ತಾರೆ. And b equal to x is positive even integer and x is less than 10 ಅಂತ ಹೇಳ್ತಾನೆ. ಇದನ್ನ ನಾನೇನಾದರೂ ಯಾವುದು ಥರ್ಡ್ ಕ್ವಶನ್ ನಾನೇನಾದರೂ ಇಲ್ಲಿ ಇದನ್ನ ಬಿ ನ ನಾನು ರೋಸ್ಟರ್ ಫಾರ್ಮಲ್ಲಿ ಏನಾದರೂ ಬರೆದ್ರೆ, ಎರಡು ಕಂಡೀಷನ್ ಕೊಟ್ಟಿದ್ದಾನೆ ಅಲ್ಲಿ. ಒಂದನೇ ಕಂಡೀಷನ್ ಏನಂತಂದ್ರೆ ಪಾಸಿಟಿವ್ ಈವನ್ ಇಂಟಿಜರ್ ಆಗಿರಬೇಕು ಅಂತ ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಏನಂತಂದ್ರೆ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಹೇಳ್ತಾನೆ. ಸೊ ಪಾಸಿಟಿವ್ ಈವನ್ ಇಂಟಿಜರ್ and that x should be less than or equal to 10. ಯಾವ ಎಲಿಮೆಂಟ್ಗಳು ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತವೆ? ಫಸ್ಟ್ ಒನ್ 0. yes, of course it is an even integer but it is not positive, so we cannot take it as an element of the set B. Next element is 2 ಬರುತ್ತೆ because it is less than 10 and it is even and it is positive. next element 4 ಬರುತ್ತೆ, next 6 ಬರುತ್ತೆ, 8 ಬರುತ್ತೆ, 10 ಬರುತ್ತೆ. ಈಕ್ವಲ್ ಇರೋದ್ರಿಂದ 10 ಬರ್ತದೆ. ಇಲ್ಲಿ ಈಕ್ವಲ್ ಇರೋದ್ರಿಂದ 10 ಬರ್ತದೆ. ನೋಡಿ, ಎ ಮತ್ತು ಬಿ ನಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, 1, 2, 3, 4, 5. ಸೊ ಸೆಟ್ ಎ ಆಲ್ಸೋ ಹ್ಯಾವಿಂಗ್ 5 ನಂಬರ್ ಆಫ್ 5 ಎಲಿಮೆಂಟ್ಸ್ ಅಂಡ್ ಸೆಟ್ ಬಿ ಆಲ್ಸೋ ಹ್ಯಾವಿಂಗ್ 5 ಎಲಿಮೆಂಟ್ಸ್. ಸೊ ಬೋತ್ ದ ಸೆಟ್ಸ್ ಎ ಅಂಡ್ ಬಿ ಹ್ಯಾವ್ 5 ಎಲಿಮೆಂಟ್ಸ್ ಅಂಡ್ ದ ಎಲಿಮೆಂಟ್ಸ್ ಆರ್ ಸೇಮ್. ಎರಡು ಸೆಟ್ ಅಲ್ಲಿ ಸೇಮ್ ಎಲಿಮೆಂಟ್ಗಳಿರೋದ್ರಿಂದ ವಿ ಕ್ಯಾನ್ ಸೇ ಎ ಇಸ್ ಈಕ್ವಲ್ ಟು ಬಿ. ಎ ಮತ್ತು ಬಿಗಳು ಈಕ್ವಲ್ ಸೆಟ್ಸ್ ಅಂತ ಹೇಳ್ಬೋದು. ನಾವು ಮೂವ್ ಟುವರ್ಡ್ಸ್ ದ ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ಹೇಳ್ತಾನೆ ಎ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಮಲ್ಟಿಪಲ್ ಆಫ್ 10 ಅಂತ ಹೇಳ್ತಾನೆ. ನಾನು ಫೋರ್ತ್ ಕ್ವಶನ್ ಇಲ್ಲಿ ಸೈಡ್ ತಗೊಂತೀನಿ, ಇಲ್ಲಿ ಸಪ್ರೇಟ್ ಆಗಿ. ಫೋರ್ತ್ ಒನ್ ನಾನು ಅದನ್ನ ರೋಸ್ಟರ್ ಫಾರ್ಮಲ್ಲಿ ಬರೀತೀನಿ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಮಲ್ಟಿಪಲ್ ಆಫ್ 10 ಅಂತ ಹೇಳ್ತಾನೆ. ಮಲ್ಟಿಪಲ್ ಆಫ್ 10 ಅಂತಂದ್ರೆ ಯಾವ ಎಲಿಮೆಂಟ್ಸ್ ಬರ್ತದೆ ಗೊತ್ತಾ? 10, 20, 30, 40 ಅಂಡ್ ಸೊ ಆನ್. These are multiple of 10. And set B ಹೇಳ್ತಾನೆ 10, 15, 20, 25 and so on ಅಂತ ಹೇಳ್ತಾನೆ. Of course, set A also has infinite number of elements and set B also has infinite number of elements. So ಎರಡು ಸೆಟ್ ಅಲ್ಲಿ infinite number of elements ಇದೆ, ಆದರೆ ಎಲಿಮೆಂಟ್ಗಳು ಬೇರೆ ಬೇರೆ. ಸೆಟ್ ಎ ನಲ್ಲಿ 10 ಇದೆ, ಸೆಟ್ ಬಿ ನಲ್ಲೂ 10 ಇದೆ, ಆದರೆ ಸೆಟ್ ಎ ನಲ್ಲಿ 15 ಇದ್ರೆ ಸೆಟ್ ಬಿ ನಲ್ಲಿ 15 ಇಲ್ಲ. and ಬರೋದಕ್ಕೆ ಸಾಧ್ಯನೂ ಇಲ್ಲ, because 15 is not a multiple of 10. so this 15 cannot be an element of A. Similarly 25, 35, 45 and so on, they cannot be elements of the set A. Therefore, even though both the sets have same number of elements, they do not have same elements. So A is not equal to B. A is not equal to B in the fourth question. Now fifth main question ಗೆ ಬರೋಣ. ಆರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಸೆಟ್ಸ್ ಈಕ್ವಲ್ ಅಂತ ಕೇಳ್ತಾನೆ. ಗಿವ್ ರೀಸನ್ ಅಂತ. ಅದರಲ್ಲಿ ಫಸ್ಟ್ ಒನ್ ಎ ಈಕ್ವಲ್ ಟು 2, 3 ಅಂಡ್ ಬಿ ಈಕ್ವಲ್ ಟು ಎಕ್ಸ್ ಈಸ್ ಅ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0. ಒಂದು ಸಾರಿ ಅದನ್ನು ಸಾಲ್ವ್ ಮಾಡಿಬಿಡೋಣ ನಾವು. ಯಾವುದು ಇದು? ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಇಕ್ವೇಶನ್. we can solve this quadratic equation by splitting the middle term. ಇದನ್ನ ಯಾವ ತರ ಬರೀತೀವಿ? x square plus 5x ಅನ್ನ we can write it as 3x plus 2x plus 6 equal to 0, and from these two terms take x as common factor, we get x plus 3 in the bracket, and from these two elements take 2 as common factor and we get same bracket x plus 3, and that is equal to 0. So again x plus 3 whole bracket is common, so
x plus 3 and x plus 2, it is equal to 0. So if x plus 3 and x plus 2, they are in product and that product is equal to 0, this happens only if x plus 3 is equal to 0 or x plus 2 is equal to 0. X plus 3 is 0 or x plus 2 is 0. For time being, let me erase this one. Okay, x is equal to minus 3, x is equal to minus 2. ಹಾಗಾದ್ರೆ ಬಿ ಸೆಟ್ ಅಲ್ಲಿ ಯಾವುದು, ಈ ಬಿ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಅಂತಂದ್ರೆ -3 ಮತ್ತು -2 ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ಫಸ್ಟ್ ಕ್ವಶನ್ ಆಫ್ 5th May. ಸೊ ಎ ಅನ್ನೋ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಅಂತಂದ್ರೆ 2, 3. ದೀಸ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಎ. ಬಟ್ ದ ಸೆಟ್ ಬಿ ಹ್ಯಾಸ್ ದ ಎಲಿಮೆಂಟ್ಸ್ -2 and -3. ನೋಡಿ, ಎ ಸೆಟ್ ಅಲ್ಲೂ 2 ಎಲಿಮೆಂಟ್ಸ್ ಇದೆ, ಬಿ ಸೆಟ್ ಅಲ್ಲೂ 2 ಎಲಿಮೆಂಟ್ಸ್ ಇದೆ. ಆದ್ರೆ ಎ ನ ಸೆಟ್ ಅಲ್ಲಿ 2, 3 ಇದೆ, ಪಾಸಿಟಿವ್ ಎಲಿಮೆಂಟ್ಸ್ ಇದ್ರೆ, ಪಾಸಿಟಿವ್ ನಂಬರ್ಸ್ ಇದ್ರೆ, ಬಿ ಸೆಟ್ ಅಲ್ಲಿ ನೆಗೆಟಿವ್ ಎಲಿಮೆಂಟ್ಸ್ ಇದೆ. ದೇರ್ಫೋರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಎ ಇಸ್ ನಾಟ್ ಈಕ್ವಲ್ ಟು ಬಿ. ನಾವು ಅದೇ ಮೈನ್ ಅಲ್ಲಿ ಸೆಕೆಂಡ್ ಕ್ವಶನ್ ಬರೋಣ. ಸೆಕೆಂಡ್ ಕ್ವಶನ್ ಅದನ್ನು ಕೂಡ ನಾನು ರೋಸ್ಟರ್ ಫಾರ್ಮಲ್ಲಿ ಬರೆದ್ರೆ ಎಕ್ಸ್ ಈಸ್ ಅ ಲೆಟರ್ ಇನ್ ದ ವರ್ಡ್ ಫಾಲೋ ಅಂತ ಇದೆ. ಲೆಟರ್ಸ್ಗಳನ್ನು ಬರೆಯೋಣ. ಎಫ್ O L, repetition of elements is not allowed, so I will write once. Similarly O ಕೂಡ 2 ಸಾರಿ ಬಂದಿದೆ, ಆಲ್ರೆಡಿ ನಾನು ಒಂದು ಸಾರಿ ಬರೆದಿದ್ದೀನಿ, ಮತ್ತೊಂದು ಸಾರಿ ರಿಪೀಟ್ ಮಾಡಲ್ಲ. ಫೈನಲಿ ವಿ ಗೆಟ್ 4 ಎಲಿಮೆಂಟ್ಸ್, ದೇ ಆರ್ F O L W. ಅದೇ ರೀತಿ ಸೆಟ್ ಬಿ ಕೂಡ ರೋಸ್ಟರ್ ಫಾರ್ಮಲ್ಲಿ ಬರೆದ್ರೆ Y is a letter in the word wolf, W O L F. So these are the elements present in the set B. So ಎರಡು ಸೆಟ್ ಅಲ್ಲಿ 4 ಎಲಿಮೆಂಟ್ಸ್ ಇದೆ. ಈಗ ಎಲಿಮೆಂಟ್ಗಳನ್ನು ಅಬ್ಸರ್ವ್ ಮಾಡಿ. ಎ ಸೆಟ್ ಅಲ್ಲಿ ಎಫ್ ಇದೆ, ಬಿ ಸೆಟ್ ಅಲ್ಲಿ ಕೂಡ ಎಫ್ ಇದೆ, ಓ ಇದೆ, ಎಲ್ ಇದೆ, ಡಬ್ಲ್ಯೂ ಇದೆ. ಸೊ ಬೋತ್ ಎ ಅಂಡ್ ಬಿ ಹ್ಯಾವ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂಡ್ ಸೇಮ್ ಎಲಿಮೆಂಟ್ಸ್. ಅಫ್ ಕೋರ್ಸ್ ಆರ್ಡರ್ ಈಸ್ ನಾಟ್ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಎಫ್ ಓ ಎಲ್ ಡಬ್ಲ್ಯೂ ಇದೆ, ಇಲ್ಲಿ ಓ ಎ ಡಬ್ಲ್ಯೂ ಓ ಎಲ್ ಎಫ್ ಇದೆ. ಸೊ ಆರ್ಡರ್ ಬೇರೆ ಬೇರೆ ಇದ್ರೂ ಕೂಡ ಎಲಿಮೆಂಟ್ಗಳು ಅದೇ ಆಗಿರೋದ್ರಿಂದ ಈಕ್ವಲ್ ಸೆಟ್ಸ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಆರ್ಡರ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಸೆಟ್ಸ್. ಸೊ ದ ಸೆಟ್ಸ್ ಎ ಅಂಡ್ ಬಿ ಆರ್ ಈಕ್ವಲ್ ಟು ಈಚ್ ಅದರ್. ಎ ಈಸ್ ಈಕ್ವಲ್ ಟು ಬಿ. ವಿ ಸೇ ದಟ್ ಎ ಈಸ್ ಈಕ್ವಲ್ ಟು ಬಿ. ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಕ್ವಶನ್. ಐ ಥಿಂಕ್ ಇಟ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ exercise. 6th question. From the sets given below, select equal sets. ಈಕ್ವಲ್ ಸೆಟ್ಗಳನ್ನು ಕಲೆಕ್ಟ್ ಮಾಡಿ ಅಂತ ಹೇಳ್ತಾನೆ. ಎ ಅನ್ನೋ ಸೆಟ್ಗೆ ಯಾವ್ಯಾವ ಸೆಟ್ ಈಕ್ವಲ್ ಆಗಿದೆ? ಎ ಅನ್ನೋ ಸೆಟ್ಗೆ ಈಕ್ವಲ್ ಆಗಬೇಕು ಅಂದರೆ 4 ಎಲಿಮೆಂಟ್ಸ್ಗಳು ಇರಬೇಕು ಮತ್ತು 2, 4, 8, 12 ಎಲಿಮೆಂಟ್ಸ್ ಆಗಿರಬೇಕು. ಇಲ್ಲಿ 2 ಇದೆ, ಓಕೆ, ಇಲ್ಲಿ 2 ಇದೆ, 4 ಇದೆ, ಬಟ್ ಇಲ್ಲಿ 8 ಇದೆ, ಇದರಲ್ಲಿ 8 ಇಲ್ಲ. ಸೆಟ್ ಬಿ ನಲ್ಲಿ 8 ಇಲ್ಲ. ಹಾಗಾಗಿ ಎ ಅಂಡ್ ಬಿ ಕೆನಾಟ್ ಬಿ ಈಕ್ವಲ್. Similarly, A and C cannot be equal. No, there is no set which is equal to set A. A and set ಯಾವುದೇ set equal ಇಲ್ಲ. But you may observe that set B is equal to set D. B ಮತ್ತು D ಗಳು ಈಕ್ವಲ್. ಯಾಕಂದ್ರೆ ನೋಡಿ, ಇಲ್ಲಿ ಎಲಿಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಬಿ ಅನ್ನೋ ಸೆಟ್ ಅಲ್ಲಿ 4 ಎಲಿಮೆಂಟ್ಸ್ ಇದೆ, ಸಿ ಅನ್ನೋ ಸೆಟ್ ಅಲ್ಲೂ ಕೂಡ 4 ಎಲಿಮೆಂಟ್ಸ್ ಇದೆ. ಎಲಿಮೆಂಟ್ಗಳನ್ನು ಅಬ್ಸರ್ವ್ ಮಾಡಿ. 1, ಹಿಯರ್ ಆಲ್ಸೋ ವಿ ಹ್ಯಾವ್ 1, 3, 2, 4. Same number of elements, same elements. So B is equal to D. ಅದೇ ರೀತಿ E is equal to G. E and G are equal. -1, -1, 1, 1. So E and G are equal. ಅದಾದ್ಮೇಲೆ ಮತ್ತೆ ಯಾವುದೇ ಸೆಟ್ಗಳು ಈಕ್ವಲ್ ಇಲ್ಲ. ಎಸ್, ಈ ಎರಡೇ ಪೇರ್ಗಳು ಬಿ ಡಿ ಅಂಡ್ ಇ ಜಿ, ದೀಸ್ 2 ಆರ್ ದ ಓನ್ಲಿ ಸೆಟ್ಸ್ ವಿಚ್ ಆರ್ ಈಕ್ವಲ್ ಟು ಈಚ್ ಅದರ್. Okay, so this is all about the solution of the exercise 1.2 and we shall continue in the next video. Thank you, dear students.